ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಾವುದೇ ಥರದ ಇಂಟರ್ನೆಟನ್ನು ಬಳಸದೆ ನೀವು ವಾಟ್ಸಪ್ಪನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಹೌದು ಸ್ನೇಹಿತರೆ, ನೀವು ವಾಟ್ಸಪ್ಗೆ ನೀವು ಇಂಟರ್ನೆಟನ್ನು ನೀವು ಆನ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಜಸ್ಟ್ ನಾನು ಒಂದು ಹೇಳುವ ಟ್ರಿಕ್ಸ್ ಮುಖಾಂತರ ನೀವು ಫ್ರೀಯಾಗಿ ನೀವು ಇಂಟರ್ನೆಟ್ ಇಲ್ಲದೆ ನೀವು ವಾಟ್ಸಪ್ಪನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಏನೇನು ಮಾಡಬೇಕಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಫಸ್ಟ್ ಏನಿಲ್ಲ ಸ್ನೇಹಿತರೆ, ನೀವು ವಾಟ್ಸಪ್ಪನ್ನು ಓಪನ್ ಮಾಡಿ. ಸ್ನೇಹಿತರೆ, ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಮೇಲೆ 3 ಡಾಟ್ ಕಾಣುತ್ತಲ್ಲ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ, ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ನಂತರ ನಿಮಗೆ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಹೀಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಕೆಳಗೆ ನೋಡ್ತಿರ್ಬೋದು ಪ್ರಾಕ್ಸಿ ಸೆಟ್ಟಿಂಗ್ ಅಂತಿರುತ್ತೆ, ಇದರ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಯೂಸ್ ಪ್ರಾಕ್ಸಿ ಅಂತಿರುತ್ತೆ, ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ನೀವು ನಾನು ಒಂದು ಡಿಸ್ಕ್ರಿಪ್ಷನ್ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಫ್ರೀಯಾಗಿ ನಿಮಗೆ ಪ್ರಾಕ್ಸಿ ಲಿಂಕ್ ಸಿಗುತ್ತೆ. ಆ ಲಿಂಕ್ ಬಳಸ್ಕೊಂಡು ನೀವು ನೆಟ್ಟನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಜಸ್ಟ್ ನೋಡ್ತಿರ್ಬೋದು, ಈ ಒಂದು ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಆ ಒಂದು ಪ್ರಾಕ್ಸಿ ಲಿಂಕನ್ನು ನೀವು ಓಪನ್ ಮಾಡಿ. ನೀವು ನಿಮ್ಮ ಒಂದು ನಗರಕ್ಕೆ ನೋಡ್ತಿರ್ಬೋದು, ಕರ್ನಾಟಕ ರೀಸನ್ಸ್ ಅಂತಾರೆ, ನಿಮ್ಮ ಒಂದು ಸಿಟಿಯಲ್ಲಿ ನಿಮಗೆ ಪ್ರಾಕ್ಸಿ ಅವೈಲೇಬಲ್ ಇದ್ದರೆ ನಿಮಗೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದೇ ಥರದ ಇಂಟರ್ನೆಟ್ ಅನ್ನೋದು ನಿಮಗೆ ಬೇಕಾಗಿಲ್ಲ ಸ್ನೇಹಿತರೆ. ಜಸ್ಟ್ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಹಲವಾರು ನಿಮಗೆ IP ಅಡ್ರೆಸ್ ಇರುತ್ತೆ ನೋಡ್ತಿರ್ಬೋದು. ಪ್ರಾಕ್ಸಿ ಅನ್ನೋದು ಇದು ನೋಡ್ತಿರ್ಬೋದು. ಹಾಗೆ ನಿಮಗೆ ಸ್ಪೀಡ್ ಆಗಿರ್ಬೋದು, ಅಪ್ ಟೈಮ್ ರೆಸ್ಪಾನ್ಸ್ ಆಗಿರ್ಬೋದು. ನೀವು ಒಂದು ಯಾವ ಒಂದು ಸಿಟಿಯಲ್ಲಿ ಬರ್ತಾ ಒಂದು ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು, ಬೆಳಗಾಂ, ಬೆಂಗಳೂರು, ಮಂಗಳೂರು ಆಗಿರ್ಬೋದು. ಈ ಥರ ನಿಮಗೆ ಸ್ವಲ್ಪ ಸಿಟಿಯಲ್ಲಿ ಮಾತ್ರ ನಿಮಗೆ ಫ್ರೀಯಾಗಿ ನಿಮಗೆ ಪ್ರಾಕ್ಸಿ ಅವೈಲೇಬಲ್ ಇರುತ್ತೆ. ಆ ಒಂದು ಸಿಟಿಯಲ್ಲಿ ನೀವು ಇದ್ದರೆ ಮಾತ್ರ ಇದನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ನೀವು ಫ್ರೀಯಾಗಿ ನೀವು ಇಂಟರ್ನೆಟ್ ಇಲ್ಲದೆ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಜಸ್ಟ್ ನೀವೇನಿಲ್ಲ ಸ್ನೇಹಿತರೆ, ನೀವು ಒಂದು ವೇಳೆ ಬೆಂಗಳೂರಲ್ಲಿದ್ದರೆ ನೀವು ಈ ಒಂದು IP ಅಡ್ರೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ನಂತರ ನೀವು ವಾಟ್ಸಪ್ಪನಿಗೆ ಬನ್ನಿ ಸ್ನೇಹಿತರೆ. ವಾಟ್ಸಪ್ ಬಂದ ತಕ್ಷಣ ನಿಮಗೆ ಇಲ್ಲಿ ಸೆಟ್ ಪ್ರಾಕ್ಸಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಒಂದು ಲಿಂಕನ್ನು ನೀವು ಕಾಪಿ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು IP ಅಡ್ರೆಸ್ ಇಲ್ಲಿ ಎಂಟರ್ ಮಾಡಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಕನೆಕ್ಟ್ ಅಂತ ಬರುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಸಿಟಿಯಲ್ಲಿ ನಿಮಗೆ ಈ ಒಂದು ಪ್ರಾಕ್ಸಿ ಅವೈಲೇಬಲ್ ಇದ್ದರೆ ನಿಮಗೆ ಕನೆಕ್ಟ್ ಆಗುತ್ತೆ, ಅಥವಾ ನೀವು ಇಲ್ಲಾಂದರೆ ನಿಮಗೆ ಡಿಸ್ಕನೆಕ್ಟ್ ಆಗ್ತದೆ ಸ್ನೇಹಿತರೆ. ಜಸ್ಟ್ ನೀವು ಬೆಂಗಳೂರು ಆಗಿರ್ಬೋದು, ಅಥವಾ ನಿಮಗೆ ಮಂಗಳೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಆ ಒಂದು ಲೊಕೇಶನ್ ಮಾತ್ರ ನಿಮಗೆ ಆ ಒಂದು ಫ್ರಾಕ್ಸಿ ಅನ್ನೋದು ನಿಮಗೆ ಯೂಸ್ ಆಗ್ತದೆ ಸ್ನೇಹಿತರೆ. ನೋಡ್ತಿರ್ಬೋದು, ಒಂದು ವೇಳೆ ಇದರ ನೀವು ಆಫ್ ಮಾಡ್ಬೇಕಂದ್ರೆ ಯೂಸ್ ಫ್ರಾಕ್ಸಿ ಅಂತ ಇರುತ್ತೆ, ಅದನ್ನು ನೀವು ಈ ಥರ ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಸ್ನೇಹಿತರೆ, ನಿಮ್ಮ ಒಂದು ಪ್ರದೇಶದಲ್ಲಿ ನಿಮಗೆ ಯಾವ ಒಂದು IP ಅಡ್ರೆಸ್ ಸಿಗುತ್ತಲ್ಲ ನಿಮಗೆ ಫ್ರಾಕ್ಸಿ ಸರ್ವರ್ ಅನ್ನೋದು, ಅದನ್ನು ಬಳಸ್ಕೊಂಡು ನೀವು ಫ್ರೀಯಾಗಿ ನೀವು ಇಂಟರ್ನೆಟ್ ಇಲ್ಲದೆ ನೀವು ವಾಟ್ಸಪ್ಪನ್ನು ನೀವು ಬಳಸಬಹುದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.